I met ನನ್ನ ಫೇವ್ರೆಟ್ ಕನ್ನಡ ಆಕ್ಟ್ರೆಸ್ ಬೇಡ ಅಂತ ಅಂದ್ರೂ ಬದನೆಕಾಯಿ ಎತ್ಕೊಂಡ್ ಬಂದಿದ್ದಾನೆ ಇವತ್ತು. ಪೂಲ್ ಪಾರ್ಟಿ ರೆಡಿ. ನಾನು ಆಲ್ರೆಡಿ ಆ ಕಿವಿ ಟ್ಯೂಬ್ ನ ರಿಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೆಲೋ, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ನಾನು ಆಕ್ಚುಲಿ ಹೊಸ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಬಿಫೋರ್ ಐ ಗೆಟ್ ಇನ್ ಟು ದ ವಿಡಿಯೋ, ನಾನು ಆ್ಯಕ್ಚುಲಿ ನನ್ನ ಸ್ನ್ಯಾಪ್ಚಾಟ್ ನೋಡ್ತಾ ಇದ್ದೆ. ಆವಾಗ ಐ ರಿಯಲೈಸ್ ದಟ್ 7 years ಬ್ಯಾಕ್ ಐ ಮೆಟ್ ನನ್ನ ಫೇವ್ರೆಟ್ ಕನ್ನಡ ಆಕ್ಟ್ರೆಸ್, ದಟ್ ಇಸ್ ರಾಧಿಕಾ ಪಂಡಿತ್. ಸೊ ರೇಡಿಯೋ ಮಿರ್ಚಿನಲ್ಲಿ ಒಂದು ಕಾಂಟೆಸ್ಟ್ ನಡೀತಾ ಇತ್ತು ಆ್ಯಂಡ್ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಐ ವನ್ ಇನ್ ದ ಕಾಂಟೆಸ್ಟ್. ಸೊ ಐ ಗಾಟ್ ದಿಸ್ ಅಮೇಸಿಂಗ್ ಆಪರ್ಚುನಿಟಿ ಟು ಮೀಟ್ ಬೋತ್ ರಾಧಿಕಾ ಪಂಡಿತ್ and Niru Pandari. He's also my favorite actor. I mean, ರಂಗಿತರಂಗ ನೋಡಾದ್ಮೇಲೆ who is not a fan of Niru Pandari ಅಲ್ವಾ? ಸೊ ಆ ಮೆಮೊರೀಸ್ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು and I thought ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ. So I'm going to attach the clips. I am just so happy today. Today was my best day ಅಂತ ಹೇಳ್ಬೋದು. So basically I got this mug which is signed by Radhika Pandit on one side and signed by Niru Pandari on the other side. They're my favorite actors. I couldn't be more happy. And yes, I got this CD of Adi Lakshmi Purana. I think it was my best day. Thank you, Radio Mirchi. And ಇದು ಏಷ್ಯಾಸ್ ಬಿಗ್ಗೆಸ್ಟ್ ಸ್ಟುಡಿಯೋ. ಆಕ್ಚುಲಿ ಇಷ್ಟೊಂದು ವಿಶಾಲವಾಗಿರೋ ಸ್ಟುಡಿಯೋ ನಿಮ್ಗೆ ಬೇರೆ ಯಾವ ಸ್ಟೇಷನ್ ಅಲ್ಲೂ ನೋಡಕ್ ಸಿಗಲ್ಲ. ದೇ ಹ್ಯಾವ್ ವೆರಿ ಕಾಂಪ್ಯಾಕ್ಟ್ ಸ್ಟುಡಿಯೋಸ್. ಮ್ಯಾಕ್ಸ್ 2-3 ಜನ ಇರುವಂತದ್ದು. ಟ್ರೈನಿಂಗ್ ಅಂತ ಡೆಲ್ಲಿ ಅಲ್ಲಿ ಹೇಳ್ತಿರ್ತಿರಲ್ಲ, ಅದೆಲ್ಲ ಈ ತರ ಇರ್ತಾ ಚಿಕ್ಕದ? ಇಲ್ಲ, ಸುಮ್ಮನೆ ಒಂದು ಮೀಟಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ನಮ್ಗೆ ಸ್ಕೂಲ್ ಅಲ್ಲಿ ಪಾಠ ಮಾಡಿದಾಗ ಅಷ್ಟೇ. ರಿಯಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಪುಟ್ ಯು ಹ್ಯಾಂಡ್ಸ್ ಆನ್ ದ ಮಷೀನ್ ಆವಾಗಲೇ ಆಗೋದು. ಸೊ ದಿಸ್ ಇಸ್ ದ ಸ್ಟುಡಿಯೋ. ಮೈಕ್ 1, ಮೈಕ್ 2, ಮೈಕ್ 3. ಯಾವ ಸೆಲೆಬ್ರಿಟೀಸ್ ಎಲ್ಲ ಬಂದಾಗ ಅವ್ರು ಈ ಮೈಕ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಬಟ್ ಇದು ಶೋ ಮಾಡ್ತಿರುವಂತಹ ಆರ್ಜೆಗೆ, ಬಿಕಾಸ್ ನಾನು ಹೇಳಿದೆ ನಿಮ್ಗೆ, ಯು ಸ್ಟ್ಯಾಂಡ್ ಹಿಯರ್. ಈ ಥರ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ಇದನ್ನು ಐ ಆಮ್ ಸೋ ಹ್ಯಾಪಿ ಟು ಶೇರ್ ವಿತ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ನಾನು ಇನ್ಫ್ಯಾಕ್ಟ್ ರಾಧಿಕಾ ಪಂಡಿತ್ ಅವ್ರ ಫಸ್ಟ್ ಮೂವಿ ನೋಡಿದ್ದು ಮೊಗ್ಗಿನ ಮನಸ್ಸು. ಆ್ಯಂಡ್ ಆ ಮೂವಿ ಹಾಗೆ ತಲೆನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಎವರ್ ಸಿನ್ಸ್ ಐ ವಾಸ್ ಅ ರಿಯಲಿ ಬಿಗ್ ಫ್ಯಾನ್ ಆಫ್ ಹರ್. ಆ್ಯಂಡ್ ಅವಳನ್ನ ಇನ್ ಪರ್ಸನ್ ಮೀಟ್ ಮಾಡೋದು ವಾಸ್ ರಿಯಲಿ ನೈಸ್. ತುಂಬಾ ಖುಷಿ ಆಗುತ್ತೆ. ಎನಿವೇಸ್, ನಾನು ಇವಾಗ ನನ್ನ ಕನ್ನಡ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಇನ್ಫ್ಯಾಕ್ಟ್ ಆರಿಜೋನಾ ನಮ್ಮ ಟ್ರಿಪ್ಗಿಂತ ಮುಂಚೆ ಮೀಟ್ ಮಾಡಬೇಕಾಯ್ತು, ಆದರೆ ತುಂಬಾ ಕೆಲಸ ಬ್ಯುಸಿ ಇತ್ತು ಮತ್ತು ಟ್ರಿಪ್ಗೆ ಹೋಗಬೇಕಿತ್ತು. ವಾಪಸ್ ಬಂದಮೇಲೂ ಎವ್ರಿ ವೀಕೆಂಡ್ ಏನೋ ಒಂದು ನಡೀತಾ ಇದೆ, ಹಾಗೆಲ್ಲ ಆಗಿ ಮೀಟ್ ಮಾಡೋಕ್ಕೆ ಆಗಿಲ್ಲ ಅವಳನ್ನ. ಸೊ ಇಲ್ಲೇ ಒಂದು ರೆಸ್ಟೋರೆಂಟ್ಗೆ ಹೋಗಿ ಮೀಟ್ ಮಾಡೋಣ ಅಂತ ಇದ್ದೀನಿ. ಲೆಟ್ಸ್ ಗೋ. ಮತ್ತು ನಿಮ್ಗೆಲ್ರಿಗೂ ನಮ್ಮ ಕೊಕ್ಕೋನ ತೋರಿಸ್ಬೇಕಾಗಿತ್ತು. ಹಿ ಗಾಟ್ ಇಸ್ ಹೇರ್ ಕಟ್. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಕೊಕ್ಕೋ. ಇಲ್ಲಿ ನೋಡು, ಯೂಟ್ಯೂಬ್ ಫ್ಯಾಮಿಲಿ ಹಾಯ್ ಮಾಡು. ಹಾಯ್, ಕ್ಯೂಟಿ. ನಾನು ಕಾರಿಗೆ ಬಂದಿದ್ದೀನಿ ಇವಾಗ ಆ್ಯಂಡ್ ನನ್ನ ಫ್ರೆಂಡ್ ನಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಬರ್ತಾಳೆ. ಸೊ ಐ ಆಮ್ ಗೋಯಿಂಗ್ ಟು ಪಿಕ್ ಹರ್ ಅಪ್ ಆ್ಯಂಡ್ ಲೆಟ್ಸ್ ಹೆಡ್ ಟು ದ ರೆಸ್ಟೋರೆಂಟ್. ಬನ್ನಿ. ಲುಕ್ ಹೂಸ್ ಹಿಯರ್. ಹಾಯ್ ತೃಪ್ತಿ. ಇವಾಗ ರೀಚ್ ಆದ್ವಿ. ಸೊ ಹೌ ಡಿಡ್ ಐ ಡ್ರೈವ್? ನಾನು ಇವಳ ಹತ್ರ ಡ್ರೈವಿಂಗ್ ಕ್ಲಾಸಸ್. Yes, so she's going to get her license soon. Okay, our starters are here. We got the arancini and the fries. What do you have to say? I am so hungry. I'm really excited. Yeah, it's already close to 2, so we're definitely hungry. So we got the rigatoni pasta. Both of us got the same thing. And I think that was the best thing on the menu. Although I don't like red sauce pasta, here we are eating it. Of course, the food is never over without the dessert, so we ordered tiramisu. Just waiting. Okay, our lunch is done. Chanagittu. Now we are heading back home. ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ ಬಂದರೆ ಇವರಿಬ್ರು ಇಲ್ಲೇ ಇದ್ದಾರೆ. ನೋಡಲ್ಲಿ
ನಮ್ಮ ಹುಡುಗ. ಕೋಕೋ ಕೋಕೋ ಲೆಟ್ಸ್ ಗೋ ಬನ್ ಇಲ್ಲಿ ಬಾ ನಡಿ. ಗುಡ್ ಮಾರ್ನಿಂಗ್. ಸೊ ನಾವು ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ಗ್ರೋಸರೀಸು ಮುಗಿಸ್ಕೊಂಡು ಇವಾಗ ತಲುಪಿದ್ದೀವಿ ಮನೆಗೆ. ಗ್ರೋಸರೀಸ್ನ ಎತ್ಕೊಂಡು ಮನೆಗೆ ಹೋಗೋಣ. ಇದಾದ್ಮೇಲೆ ಇವತ್ತು ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸು ಪೂಲ್ ಪಾರ್ಟಿಗೆ ಅವ್ರ ಮನೆಗೆ ಕರೆದಿದ್ದಾರೆ. ಸೊ ಇವಾಗ ಹೋಗಿ ಸ್ವಲ್ಪ ಸ್ನಾನ ಮಾಡಿ ರೆಡಿಯಾಗಿ ಲೆಟ್ಸ್ ಗೋ ಟು ದರ್ ಹೌಸ್. ಯಾಕೋ ತುಂಬ ಪಾನಿಪುರಿ ತಿನ್ಬೇಕಂತ ಅನಿಸ್ತಾ ಇತ್ತು. ಸೊ ಅವ್ರದ್ದೇ ಪಂಚ್ವಟ್ಟಿದ್ದಾನೆ, ಪಾನಿಪುರಿ ಸಿಗತ್ತೆ. ಪ್ಲಸ್ ಇವತ್ತು ನಾವು ಮ್ಯಾಂಗೋಸ್ ಕೂಡ ತೊಗೊಂಡ್ಬಂದಿದ್ದೀವಿ. ಆಮೇಲೆ ತೋರಿಸ್ತೀನಿ ಬಾಕ್ಸು. ನೋಡಿ, ಆಸ್ ಪ್ರಾಮಿಸ್ ನಾನು ಮ್ಯಾಂಗೋ ಬಾಕ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ನಾವಂತೂ ವಿ ಲವ್ ಮ್ಯಾಂಗೋ. ಸಮ್ಮರ್ ಅಲ್ಲಿ ಆ ಸೀಸನ್ ಬಂದಾಗ ತಿನ್ನೋದಕ್ಕೆ ಇಲ್ಲಿ ಕೇಸರ್ ಮ್ಯಾಂಗೋ, ಅಲ್ಫಾನ್ಸೋ ಮ್ಯಾಂಗೋನೇ ಜಾಸ್ತಿ ಸಿಗೋದು ಸಮ್ಮರ್ ಟೈಮಲ್ಲಿ. ಅಂಡ್ ಎವ್ರಿ ಫ್ರೈಡೇಸ್ ಇಲ್ಲ ಸ್ಯಾಟರ್ಡೇಸ್ ದೇ ರೀಸ್ಟಾಕ್. ಲಕ್ಕಿಲಿ ಇವತ್ತು ಸಂಡೇ ಆಗಿದ್ರು ದೇ ಹ್ಯಾಡ್ ಫ್ರೆಶ್ಲಿ ರೀಸ್ಟಾಕ್ ಮ್ಯಾಂಗೋಸ್. ಸೊ ಈ ಬಾಕ್ಸ್ ಅಲ್ಲಿ 6 ಮ್ಯಾಂಗೋಸ್ ಬರುತ್ತೆ ನಮಗೆ. ಅಂಡ್ ಇಟ್ ಇಸ್ ಅಬೌಟ್ $35, ಅರೌಂಡ್ 2000 rupees ಅಂತ ಹೇಳ್ಬೋದು. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಅಂಡ್ ಇದು ನಮ್ ಮೊಸರು, ಇಟ್ಸ್ ಕಾಲ್ಡ್ ಬ್ರಾರ್ಸ್ ಅಂತ ಬ್ರ್ಯಾಂಡು. ಪ್ರಮೋಷನ್ ಏನಲ್ಲ, ಆದ್ರೆ ವಿ ಲವ್ ದಿಸ್ ಕರ್ಡ್. ಮನೆಯಲ್ಲಿ ಹೆಪ್ಪಾಕಿರೋ ಮೊಸರು ತರ ಇರುತ್ತೆ. ಸೊ ನಾವ್ ಯಾವಾಗ್ಲೂ ಇದೇ ತಗೊಂಡ್ಬರೋದು. ಅಂಡ್ ಆಲ್ಮೋಸ್ಟ್ ನಮ್ಗೆ 1-2 weeks ಅಂತೂ ದಿಸ್ ಲಾಸ್, ಯಾಕಂದ್ರೆ ನಾವಿಬ್ರೇ ಅಲ್ವಾ ಇರೋದು. ಕೋಕೋ ಆಲ್ಸೋ ಲವ್ಸ್ ಕರ್ಡ್. ಇವನ್ ಬೇಡ ಅಂತ ಅಂದ್ರೂ ಬದ್ನೆಕಾಯಿ ಎತ್ಕೊಂಡ್ ಬಂದಿದ್ದಾನೆ ಇವತ್ತು. ಏನ್ ಹೇಳೋಣ ಇವನಿಗೆ? ಬದನೆಕಾಯಿ ನನಗಂತೂ ಇಷ್ಟ. ನಮ್ಮ ಮನೆಯಲ್ಲಿ ಬದನೆಕಾಯಿ ಪಲ್ಯ, ಯಾಕಂದರೆ ನಾವು ಧಾರವಾಡಿಂದ ಇರೋದಲ್ವಾ. ಸೊ ನಾವು ರೊಟ್ಟಿ ಬದನೆಕಾಯಿ ಪಲ್ಯ ಎಲ್ಲ ತುಂಬ ತಿನ್ನೋದು. ಅಂದ್ರೆ ನನಗೆ ಈ ಬದನೆಕಾಯಿ ಮಾತ್ರ ಸೇರಲ್ಲ, ಒಂಚೂರು ಸೇರಲ್ಲ. ಚೆನ್ನಾಗಿರುತ್ತೆ. ಈ ಸತಿ ಮಾಡೋಣ ಬದನೆಕಾಯಿ ಪಲ್ಯ. ಆಪ್ಷನ್ ಇದೆಯಾ? ಇದೆ ಬದನೆಕಾಯಿ ಪಲ್ಯ. ವಿ ಆರ್ ಪೂಲ್ ಪಾರ್ಟಿ ರೆಡಿ. ಅಂದ್ರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ. ವೆದರ್ ಮಾತ್ರ ಹೊರಗಡೆ ಸಕ್ಕತ್ತಾಗಿದೆ. ನಾನು ಈಗ ತಾನೇ ಕೋಕೋ ವಾಕ್ ಮುಗಿಸ್ಕೊಂಡು ಬಂದೆ. ಇಟ್ ಇಸ್ 26 degrees ಔಟ್ಸೈಡ್ ಹಿಯರ್. ಐ ಥಿಂಕ್ ಪೂಲ್ ಪಾರ್ಟಿ ಮಾಡೋದಕ್ಕೆ ಇಟ್ಸ್ ದ ಪರ್ಫೆಕ್ಟ್ ಡೇ ಇನ್ ಟೊರಾಂಟೊ. ನೀವು ಹಿಂದೆ ನೋಡ್ಬೋದು ನಮ್ಮ ಬ್ಯಾಗ್ಸ್ ಪ್ಯಾಕ್ ಆಗಿದೆ. ಆಕ್ಚುಲಿ 3ನೇ ಬ್ಯಾಗ್ ಇಟ್ಕೊಳ್ಳೋ ಐಡಿಯಾನು ಇತ್ತು. ಇವಾಗ ಸದ್ಯಕ್ಕೆ ನಂದು ಒಂದು ಬ್ಯಾಗು, ಅವನದು ಒಂದು ಬ್ಯಾಗ್ ಇದೆ. ಅಂಡ್ ಪೂಲ್ ಹತ್ರ ಒಂದು ಬ್ಯಾಗ್ ಇಟ್ಕೊಳ್ಳೋಣ. ಸೊ ಯುನೋ ಸನ್ಸ್ಕ್ರೀನ್ ಟಚ್ ಅಪ್ ಮಾಡೋದಕ್ಕೆ, ಮತ್ತೆ ಇದು ನನ್ನ ಮೇಕಪ್ ಏನಾದ್ರು ಸ್ವಲ್ಪ ಲಿಪ್ಸ್ಟಿಕ್ ಏನಾದ್ರು ರೀಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ. ಹೋಗ್ತಿರೋದು 20 ನಿಮಿಷ ದೂರ. ಫ್ರೆಂಡ್ ಮನೆಯಲ್ಲಿ ಪೂಲ್ ಇದೆ. ಬಟ್ ಇವಳು ಮಾತ್ರ 3 ಬ್ಯಾಗು. ಅದಕ್ಕೆ ಕೇಳಿದೆ ಕ್ಯಾಬಿನ್ ಬ್ಯಾಗೆ ತೊಂಬರಲ್ಲ ಏನ್ ಮಾಡೋದು ಅಂತ ಇವಾಗ 2 ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದೀವಿ. ಸಾಕು. ಸೊ ನಾವು ಹೋಗ್ತಾ ಐಸ್ ಕ್ರೀಮ್ ಪಿಕಪ್ ಮಾಡೋಣ ಅಂತಿದೀವಿ. ದ ವೆದರ್ ಇಸ್ ಸೋ ನೈಸ್ ಅಂಡ್ ಐಸ್ ಕ್ರೀಮ್ ತಿನ್ಬೇಕು ಅಂತ ತುಂಬಾ ಮನ್ಸಾಗ್ತಾ ಇದೆ. ಇಲ್ಲಿ ಆಕ್ಚುಲಿ ದೇಸಿಲಿಷಸ್ ಅಂತ ಇಂಡಿಯನ್ ಐಸ್ ಕ್ರೀಮ್ ಸಿಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ನಾವು ಯೂಶಲಿ ಮನೆಯಲ್ಲಿ ಟಬ್ಸ್ ಎಲ್ಲ ತಗೊಂಡ್ಬಂದು ಸ್ಟಾಕ್ ಅಪ್ ಮಾಡಲ್ಲ. ಕಾಸ್ ವಿ ಫೀಲ್ ಇಟ್ ಇಸ್ ಅ ಟಾಕ್ಸಿಕ್ ಸೈಕಲ್. ಅದೊಂದ್ಸಲ ತಂದ್ರೆ ತಿಂತಾನೆ ಇರ್ತೀವಿ. ಪ್ಲಸ್ ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದ್ರಿಂದ ಸ್ವಲ್ಪ ಡಯಟ್, ಏನೋ ಒಂದ್ ಸ್ವಲ್ಪ ಡಯಟ್ ಮೇಂಟೈನ್ ಮಾಡೋಣ ಅಂತ. ನಮ್ದು ಇವತ್ತು ಜಿಮ್ ಆಕ್ಚುಲಿ ಪ್ಲಾನ್ ಇರಲಿಲ್ಲ. ಬಟ್ ಈ ವೀಕ್ ತುಂಬಾ ಹೆಕ್ಟಿಕ್ ಇರೋದ್ರಿಂದ ವಿ ಹ್ಯಾಡ್ ಆಲ್ರೆಡಿ ಸ್ಕಿಪ್ಡ್ 2 ದಿನ ವೀಕಲ್ಲಿ. ಇಲ್ಲ ಅಂದ್ರೆ ವಿ ಆರ್ ಯೂಶಲಿ ಕನ್ಸಿಸ್ಟೆಂಟ್. ಆ ಥರ ಸಂಡೇ ಆಫ್ ಇರುತ್ತೆ. ಬಟ್ ಟುಡೇ ಇಸ್ ಮೋರ್ ಲೈಕ್ ಅ ಚೀಟ್ ಡೇ ಬಿಕಾಸ್ ಇಟ್ಸ್ ಅ ಪೂಲ್ ಪಾರ್ಟಿ. ಹಾಗಾಗಿ ವಿ ಆರ್ ಎಕ್ಸೈಟೆಡ್. ಬನ್ನಿ ಲೆಟ್ಸ್ ಗೋ. ಕೋಕೋಗೆ ಆಲ್ರೆಡಿ ಗೊತ್ತು ನಾವು ಹೋಗ್ತಿದೀವಿ ಅಂತ. ಸೊ ಈಸ್ ಅ ಲಿಟಲ್ ಸ್ಯಾಡ್ ರೈಟ್ ನಾವು. ಅಲ್ಲಿ ಆಕ್ಚುಲಿ ಅವ್ರ ಮನೆಯಲ್ಲಿ ಬೆಕ್ಕಿದೆ. ಸೊ ಹಾಗಾಗಿ ಐ ಥಿಂಕ್ ಅದು ಪರ್ಷಿಯನ್ ಕ್ಯಾಟ್ ಅನ್ಸುತ್ತೆ ಅವ್ರ ಮನೆಯಲ್ಲಿ ಇರೋದು. ನೋಡೋಣ, ನಾವು ಹೋದಾಗ ಆ ಬೆಕ್ ಹೆಂಗೆ ಅಂತ ಅಂದ್ರೆ ಜನ ಬಂದ್ರೆ ಅದು ಬಚ್ಚಿಟ್ಕೊಂಡ್ಬಿಡುತ್ತೆ ಅಲ್ಲಿ ಮನೆಯಲ್ಲಿ. ನಾವ್ ಅಕಸ್ಮಾತ್ ವಿ ಆರ್ ಒನ್ ಆಫ್ ದ ಫಸ್ಟ್ ಒನ್ಸ್ ಟು ರೀಚ್ ದೇರ್, ಆ ಬೆಕ್ ಮೋಸ್ಟ್ಲಿ ಹೊರಗಡೆ ಇರುತ್ತೆ. ವಿಲ್ ಸಿ. ಸೊ ನಾವು ಬೆಕ್ಕಿರೋದ್ರಿಂದ ಇವನ್ನ ಕರ್ಕೊಂಡು ಹೋಗ್ತಿಲ್ಲ. ಅಂಡ್ ಇವ್ನ ಕರ್ಕೊಂಡು ಹೋಗೋ ಪ್ಲಾನು ಇರ್ಲಿಲ್ಲ. ಬಟ್ ವಾಕ್ ಮುಗಿಸಿ ಊಟ ಮಾಡ್ಕೊಂಡು ಅವ್ನು ಆಕ್ಚುಲಿ ಆಲ್ಮೋಸ್ಟ್ ನಿದ್ದೆ ಬಂದಿದೆ ಅವನ್ಗೆ. ಈಸ್ ಗೋಯಿಂಗ್ ಟು ಸ್ಲೀಪ್. ಮಲಗ್ತಾನೆ ಆಲ್ಮೋಸ್ಟ್ ಲೈಕ್. ನಾವು ನಮ್ಮ ಮನೆ ಹತ್ರ ಇರೋ ಮೆಟ್ರೋಗೆ ಬಂದಿದೀವಿ. ಇದು ನಮ್ ಯೂಶುವಲ್ ಶಾಪಿಂಗ್ ಸ್ಪಾಟ್ ಅಪಾರ್ಟ್ ಫ್ರಮ್ ಪಂಚವಟಿ. ಅಂದ್ರೆ ಇಲ್ಲಿ ನಾವು ನಮ್ ಡೈರಿ ಪ್ರಾಡಕ್ಟ್ಸ್ ಲೈಕ್ ಹಾಲು ಮತ್ತೆ ಎಗ್ಸ್ ಇಂಥದೆಲ್ಲ ನಾವು ಇಲ್ಲಿ ತಗೊಳ್ತೀವಿ. ಐಸ್ ಕ್ರೀಮ್ ಸೆಕ್ಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಕವರ್ತಾ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಇದು ದೊಡ್ಡ ಟಬ್ಬು. ಬಟ್ ಇದು ಬೇಡ ನಮಗೆ. ಮ್ಯಾಂಗೋ ಕುಲ್ಫಿ ಟೈಪ್ ಯಾವ್ದಾದ್ರು ಬೇಕು. ಯಾವುದು? ಹಾ ಇದೆ ದೇಸಿಲಿಷಸ್. ನನಗ್ ಮ್ಯಾಂಗೋ ಮಲೈ ಬೇಕು. ಥಿಂಕ್ 10 ಜನ ಅಂತೂ ಇರ್ತಾರೆ ಏನಿಲ್ಲ ಅಂದ್ರು. ಹಾ
ಇವಾಗ ನಾವು ಪಾನ್ ಪಾವ್. ಒಂದು ಪಾನ್ ಪಸಂದ್ ಮತ್ತೆ ಒಂದು ಮ್ಯಾಂಗೋ ಮಲೈ ಇದು ತಗೊಳ್ತಾ ಇದೀವಿ. We'll try this. ಎಸ್ ಸೂಪರ್. ಚಿನ್ಮೈ ಫೇವ್ರೆಟ್ ಶಾಪಿಂಗ್ ಸ್ಟೋರ್ ಅಂದ್ರೆ ಮೆಟ್ರೋ. ದಿನ ಜಿಮ್ ಆದ್ಮೇಲೆ ಒಂದು ರೌಂಡ್ ಇಲ್ಲಿ ಬಂದು ಹೋಗೋದು, ಯಾಕಂದ್ರೆ ಏನೋ ಒಂದು ಬೇಕಾಗಿರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಫ್ರೆಶ್ ಫ್ಲವರ್ಸ್ ಕೂಡ ಸಿಗುತ್ತೆ. ನಾವು ಇಲ್ಲಿಂದಾನೇ ತೊಗೊಂಬರೋದು. ನಮ್ಮ ಕ್ಲೆಮೆಂಟೈನ್ಸ್ ಮತ್ತು ಬಾಳೆಹಣ್ಣು ಎಲ್ಲವುದು ಇಲ್ಲಿಂದಾನೇ ತೊಗೊಂಬರೋದು. ಶಾಪಿಂಗ್ ಮಾಡುವಾಗ ಇಲ್ಲಿ ಕಪ್ ಕೇಕ್ ಕಾಣಿಸ್ತು, ಸೊ ಎಲ್ರಿಗೂ ಕಪ್ ಕೇಕ್ಸ್ ತೊಗೊಂಡು ಹೋಗೋಣ. ಅದು ನಮ್ಮ ಫ್ಲವರ್ ಸೆಕ್ಷನ್. ಮತ್ತು ನೋಡಿ ಇಲ್ಲಿ ಫ್ರೆಶ್ ಆಗಿ ವಾಟರ್ ಮೆಲನ್ ಬಂದಿದೆ ಸಮ್ಮರ್ಗೆ. ಐಸ್ ಕ್ಯೂಬ್ ಒಳಗೆ ಇಟ್ಟಿದ್ದಾರೆ, ಐಸ್ ಕ್ಯೂಬ್ಸ್ ಒಳಗೆ ತೊಗೊಳ್ಬೋದು ಅನ್ಸುತ್ತೆ. ಅದು ಮುಗೀತಾ ಹಳೇದು. ಏನೋಪ್ಪ, ನಮಗಂತೂ ಬೇರೆಯವ್ರ ಮನೆಗೆ ಖಾಲಿ ಕೈ ಹೋಗೋದಕ್ಕೆ ಇಷ್ಟ ಆಗಲ್ಲ. ಸೊ ನಾವು ಪ್ರತಿ ಸಲ ಹೋದಾಗಲೂ ಬೇರೆಯವ್ರ ಮನೆಗೆ ಅಟ್ಲೀಸ್ಟ್ ಒಂದು ಚಾಕ್ಲೇಟು ಈ ಥರ ಐಸ್ ಕ್ರೀಮ್ ಕಪ್ ಕೇಕ್ಸ್ ಏನೋ ಒಂದು ತೊಗೊಂಡು ಹೋಗ್ತೀವಿ. ನಮ್ಮ ಫ್ರೆಂಡ್ ಮನೆ ಇವಾಗ ರೀಚ್ ಆಗಿದ್ದೀವಿ. ನೋಡಿ ಬಿಸಿಲು ಎಷ್ಟು ಸಖತ್ತಾಗಿದೆ. ಒಂದು ಸಾಮಾನೆಲ್ಲ ತೊಗೊತಾ ಇದ್ದಾನೆ. ಇದು ನನ್ನ ಕ್ಯಾಪು. ಇದು ಆ್ಯಕ್ಚುಲಿ ನಾವು ನಮ್ಮ ಹನಿಮೂನ್ಗೆ ಮಾಲ್ಡೀವ್ಸ್ಗೆ ಹೋದಾಗ ಈ ಕ್ಯಾಪ್ಸ್ ತೊಗೊಂಡಿದ್ದು. ಅದಾದಮೇಲೆ ಯೂಸ್ ಮಾಡೋ ಅಂಥ ಸಂಗತಿನೇ ಬಂದಿಲ್ಲ. ಅದಕ್ಕೆ ಇವಾಗ ಪೂಲ್ ಪಾರ್ಟಿಗೆ ಎತ್ಕೊಂಡ್ಬಂದಿದ್ದೀವಿ. ಡಯಟ್ ಕೋಕ್. The packaging has changed for the FIFA. Okay, the pool is here. So Ritu says, I'll put this outside, okay? yes, Ready to have. so beautiful, so colorful, and this is ನೋಡಿ ಬೆಕ್ ಇಲ್ಲೇ ಕೂತ್ಕೊಂಡಿದೆ. ಜನ ಇದ್ರು ಪರವಾಗಿಲ್ಲ, ಆರಾಮಾಗಿ. ಓಕೆ, ಇಲ್ಲಿ ಪೂಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದು ಬ್ಯೂಟಿಫುಲ್ ಗಝೀಬೋ ಇದೆ ಆ್ಯಂಡ್ ದಿಸ್ ಇಸ್ ದ ಪೂಲ್. ಈ ವುಡನ್ ಬೋರ್ಡ್ ಸಿಕ್ಕಾಪಟ್ಟೆ ಸುಡ್ತಾ ಇದೆ, ಕಾಲೆಲ್ಲ ಸುಡ್ತಾ ಇದೆ. ಇಲ್ಲೊಂದು ಪಿಕ್ನಿಕ್ ಬ್ಲ್ಯಾಂಕೆಟ್ ಹಾಕಿದ್ದಾರೆ ಆ್ಯಂಡ್ ಒಂದು 3 ಟ್ಯೂಬ್ ಇದೆ. ನಾನು ಆಲ್ರೆಡಿ ಆ ಕಿವಿ ಟ್ಯೂಬ್ನ ರಿಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದ್ಯಾಟ್ ಇಸ್ ಫಾರ್ ಮೀ ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ಇವ್ರ ಹಿಂದ್ಗಡೆ ಮನೆಯಲ್ಲೂ ಪೂಲ್ ಇದೆ. ಕಾಂಟ್ ವೇಟ್. The fiber is here. There's cucumbers, cherry tomatoes, and carrots. Fiber is good. ಊಟ ಆಲ್ಮೋಸ್ಟ್ ರೆಡಿ ಇದೆ. ಸೊ ದಿಸ್ ಇಸ್ ದ ವೆಜ್ ಪ್ಯಾಟೀಸ್ and that is the non-veg patties or chicken patties. There's so much fiber on the table. Aloo bhujia, grapes. So here they're grilling the chicken patties on the grill, and here our veg patties are getting cooked. Master Chef Nikhil. No, grilling chef. Master chef is still ಪೂಲ್ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ವಿ ಆ್ಯಂಡ್ ಲುಕ್ ಅಟ್ ದ ಮೂನ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಲ್ ಪಾರ್ಟಿ ಮಾತ್ರ ಸಿಕ್ಕಾಪಟ್ಟೆ ಮಜಾ ಇತ್ತು. ನೋಡಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ ನಾವಿಬ್ರು. ಬಟ್ ಇಟ್ ವಾಸ್ ಆನ್ ಅಮೇಝಿಂಗ್ ಡೇ ಅಟ್ ಅವರ್ ಫ್ರೆಂಡ್ಸ್ ಪ್ಲೇಸ್. ತುಂಬಾನೇ ಮಜಾ ಮಾಡಿದ್ವಿ, ಚೆನ್ನಾಗಿ ತಿಂದ್ವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಐ ಆಮ್ ಗೋಯಿಂಗ್ ಟು ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.